Right. Good morning, my dears. This is your CMK sir, and this is the very important class regarding the advanced accounting under that accounting for banking companies. Very important, my dears. 14 marks problem solve ಮಾಡಕ್ಕೆ ಹೊರಟಿದೀವಿ ಈಗ. 14 marks problem solve ಮಾಡಕ್ಕೆ ಹೋಗಿರುತ್ತಂತದ್ದು. So very important for the purpose of your examination. For the point of your examination, that's a very important problem. Very important problem. And don't be ಒಂದು ಪ್ರಾಬ್ಲಮ್ ಯಾವ ತರ ಇರುತ್ತೋ ಅದೇ ತರ ಪ್ರಾಬ್ಲಮ್ಸೇ ಬರ್ತಕ್ಕಂತ ಒಂದು ಚಾಪ್ಟರ್ ಮೈಡಿಯರ್ಸ್. ಏನಿರುತ್ತೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲವೂ ಸೇರಿಸಿದ್ರೆ ಒಂದು 8 ಅಡ್ಜಸ್ಟ್ಮೆಂಟ್ಸ್ ಬರ್ಬೋದು ಅಷ್ಟೇ ನಿಮ್ಗೆ. 8 ಅಡ್ಜಸ್ಟ್ಮೆಂಟ್ಸ್ ಬಂದ್ರೆ ಹೆಚ್ಚೆಚ್ಚು. ಆ 8 ಅಡ್ಜಸ್ಟ್ಮೆಂಟ್ಸ್ ನೀವು ನೋಡ್ಕೊಬಿಟ್ರೆ ಪ್ರಾಬ್ಲಮ್ ಆಲ್ವೇಸ್ ಕ್ಲಿಯರ್. ಅಂಡ್ ಪ್ರಾಬ್ಲಮ್ ಲೆಂತ್ ಇರ್ಬೋದು ಅಷ್ಟೇ, ಬಟ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತ ಬಂದಾಗ, ಸಾಲ್ವಿಂಗ್ ಮಾಡುವಂತ ಮೆಥಡ್ ಅಂತ ಬಂದಾಗ ಪ್ರಾಬ್ಲಮ್ ಕ್ಲಿಯರ್ ಇರುತ್ತೆ. ಆಡಿಯೋ ಕೊಟ್ಟಿರೋರು ಕೇಳಿಸ್ತಿದ್ಯಾ? ಆಡಿಯೋ ಸರ್ ನೋ? ಓಕೆ, ನೋಡ್ಕೊಳ್ಳಿ. ಫಾಲೋಯಿಂಗ್ ಇಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ಇಂಡಿಯನ್ ಬ್ಯಾಂಕ್. Following is the trial balance of Indian Bank for the year ended 31st March 2020. My dears, it is the 14 marks problem. So schedule number 1 ಇಂದ schedule number 16 ವರೆಗೂ ಬರುತ್ತೆ. ಎಲ್ಲಾ ಶೆಡ್ಯೂಲ್ಸ್ ಬರುತ್ತೆ my dears, ಎಲ್ಲಾ ಶೆಡ್ಯೂಲ್ಸ್ ಬರುತ್ತೆ. ಹಾಗೆ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ, ಈಸಿ ಆಗುತ್ತೆ. ಯಾಕಂದ್ರೆ 1 ಮೀನ್ಸ್ ಆಫ್ 40 ಮಿನಿಟ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಕ್ ಆಗುತ್ತೆ ಇಲ್ಲ ಇವತ್ತು ಗೊತ್ತಾಗುತ್ತೆ. ಚೆಕ್ ಮಾಡ್ಕೊಂಬೇಡ. 6000 equity shares of 100 each 6 lakhs my dears. ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ, ಲಯಬಿಲಿಟಿ ಆಗುತ್ತೆ my dears. ಶೆಡ್ಯೂಲ್ ನಂಬರ್ 1 ಅಲ್ಲಿ ಬರುತ್ತೆ. ಶೆಡ್ಯೂಲ್ ನಂಬರ್ 1. 3000 8% preference shares of 100 each 3 lakh ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ, ಆಫ್ ಕೋರ್ಸ್ ಲಯಬಿಲಿಟಿ. ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ಫಿಕ್ಸೆಡ್ ಡೆಪಾಸಿಟ್ಸ್ my dears. ಫಿಕ್ಸೆಡ್ ಡೆಪಾಸಿಟ್ಸ್ my dears. ಶೋ ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ, 3,50,000 rupees ಇದೆ my dears. ಶೆಡ್ಯೂಲ್ ನಂಬರ್ 3 ಬರುತ್ತೆ, ಡೆಪಾಸಿಟ್ಸ್. ಶೆಡ್ಯೂಲ್ ನಂಬರ್ 3 ಇಂಡಿಕೇಶನ್ ಡೆಪಾಸಿಟ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ my dears, ಕರೆಂಟ್ ಡೆಪಾಸಿಟ್, ಸೇವಿಂಗ್ಸ್ ಡೆಪಾಸಿಟ್, ಸೇಮ್ ಡೆಪಾಸಿಟ್ಸ್ ಅಲ್ಲಿ ಬರುತ್ತೆ my dears. ಕ್ರೆಡಿಟ್ ಕಾಲಮ್ 2,50,000 ಇದೆ, ಡೆಪಾಸಿಟ್ಸ್ ಅಂಡರ್ ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರುತ್ತೆ. ಕರೆಂಟ್ ಡೆಪಾಸಿಟ್, ಫಿಕ್ಸ್ಡ್ ಡೆಪಾಸಿಟ್ಸ್, ಸೇವಿಂಗ್ಸ್ ಡೆಪಾಸಿಟ್ಸ್, ಕರೆಂಟ್ ಡೆಪಾಸಿಟ್ಸ್ ಮೂರು ಡೆಪಾಸಿಟ್ಸ್ ಅಲ್ಲಿ ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರ್ತಕ್ಕಂತ ಕಂಟೆಂಟ್ಸ್ ಆಗಿರುತ್ತೆ my dears. ಶೆಡ್ಯೂಲ್ ನಂಬರ್ 3. ದೆನ್ ರಿಸರ್ವ್ ಫಂಡ್, ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ my dears. ಆಫ್ ಕೋರ್ಸ್ ಲಯಬಿಲಿಟಿ ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ಸ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ಸ್ ಅಂದ್ರು ಒಂದೇ, ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ ಅಂದ್ರು ಒಂದೇ my dears. ಸೊ ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ಸ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ. ಶೆಡ್ಯೂಲ್ ನಂಬರ್ 13 ಬರುತ್ತೆ my dears. 3 lakhs. ಶೆಡ್ಯೂಲ್ ನಂಬರ್ 13 ಆಫ್ ಕೋರ್ಸ್ ಲಯಬಿಲಿಟಿ my dears. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ my dears. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ my dears. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಅಂತ ಬಂದಾಗ ನಿಮ್ಗೆ ವೇಟ್ ಎ ಮಿನಿಟ್ ಕ್ರೆಡಿಟ್ my dears. ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ my dears. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಬರುತ್ತೆ? while we are preparing the statement of profit and loss account ಮಾಡ್ತಿರಲ್ವಾ, had opening balance of profit and loss account or less opening balance of profit and loss account ಮಾಡ್ತಿರಲ್ವಾ, ಅಲ್ಲಿ ಬರುತ್ತೆ my dears. ರೈಟಾ? ಸೊ ದೆನ್ my dears, ನ್ಯೂ ಕಂಟೆಂಟ್ ಅನ್ಕ್ಲೈಮ್ಡ್ ಡಿವಿಡೆಂಟ್ my dears. 1,20,000 ಇದೆ, ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ my dears. ಶೆಡ್ಯೂಲ್ ನಂಬರ್ 5 ನೋಡಿ ಇಲ್ಲಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ there is no schedule because it's directly comes under the profit and loss account my dears. ಸೊ ಅನ್ಕ್ಲೈಮ್ಡ್ ಡಿವಿಡೆಂಟ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ. ಪೆನ್ಷನ್ ಫಂಡ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ಬರುತ್ತೆ, 36,000. ಬಾರೋಯಿಂಗ್ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ, 90,000 my dears. ಕಮಿಷನ್ ಇನ್ಕಮ್ my dears. ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿರೋದ್ರಿಂದ ಇನ್ಕಮ್, ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟರೆ ಎಕ್ಸ್ಪೆನ್ಸಸ್. ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟರೆ ಶೆಡ್ಯೂಲ್ ನಂಬರ್ 16 ಅಲ್ಲಿ ಬರುತ್ತೆ. ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿರೋದ್ರಿಂದ ಶೆಡ್ಯೂಲ್ ನಂಬರ್ 14 ಅಲ್ಲಿ ಬರುತ್ತೆ my dears. ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ, ಅದರ್ ಇನ್ಕಮ್ಸ್. ದೆನ್ ರೆಂಟ್ my dears. ರೆಂಟ್ ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿದ್ದಾರೆ, ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಟ್ಟಿರೋದ್ರಿಂದ ಅದರ್ ಇನ್ಕಮ್ಸ್ ಅಲ್ಲಿ ಬರುತ್ತೆ. ಡೆಬಿಟ್ ಕಾಲಮ್ ಅಲ್ಲಿ ಕೊಟ್ಟರೆ ಶೆಡ್ಯೂಲ್ ನಂಬರ್ 16 ಅಲ್ಲಿ ಬರುತ್ತೆ my dears. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಶೆಡ್ಯೂಲ್ ನಂಬರ್ 7 ನೋಡಿ my dears. ಇಲ್ಲಿಂದ ಅಸೆಟ್ ಸ್ಟಾರ್ಟ್ ಆಗುತ್ತೆ. ಶೆಡ್ಯೂಲ್ ನಂಬರ್ 7 ಬರುತ್ತೆ my dears. 3 lakhs. ಕ್ಯಾಶ್ ಇನ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎರಡು ಶೆಡ್ಯೂಲ್ ನಂಬರ್ 6. ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಬ್ಯಾಲೆನ್ಸ್ ವಿತ್ RBI ಅದರಲ್ಲಿ ಬರುತ್ತೆ my dears. 3 lakh and 3,60,000 my dears. ಇನ್ವೆಸ್ಟರ್ಸ್ ಶೆಡ್ಯೂಲ್ ನಂಬರ್ 8 ಡೈರೆಕ್ಟ್ ಶೆಡ್ಯೂಲ್ ಇನ್ವೆಸ್ಟ್ಮೆಂಟ್ ಶೆಡ್ಯೂಲ್ ನಂಬರ್ 8 1,80,000 my dears. ಲೋನ್ಸ್ ಕ್ಯಾಶ್ ಕ್ರೆಡಿಟ್ಸ್ my dears. ಶೆಡ್ಯೂಲ್ ನಂಬರ್ 9 ಡೈರೆಕ್ಟ್ my dears. ಲೋನ್ಸ್ ಅಂಡ್ ಕ್ಯಾಶ್ ಕ್ರೆಡಿಟ್ಸ್ ಅಂತಾನೆ ಬರುತ್ತೆ ಶೆಡ್ಯೂಲ್ ನಂಬರ್ 9. 13,48,200 my dears. ಫರ್ನಿಚರ್ ಫಿಕ್ಸ್ಡ್ ಅಸೆಟ್ಸ್ ಶೆಡ್ಯೂಲ್ ನಂಬರ್ 10 my dears. ಫರ್ನಿಚರ್ ಫಿಕ್ಸ್ಡ್ ಅಸೆಟ್ ಶೆಡ್ಯೂಲ್ ನಂಬರ್ 10. ಪ್ರಿಮೈಸಿಸ್ ಫಿಕ್ಸ್ಡ್ ಅಸೆಟ್ ಶೆಡ್ಯೂಲ್ ನಂಬರ್ 10 2,52,000 my dears. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 15 my dears.
ಸ್ಯಾಲರೀಸ್ ನೋಡಿ, ಇಲ್ಲಿಂದ ಶೆಡ್ಯೂಲ್ ನಂಬರ್ 16 ಸ್ಟಾರ್ಟ್ ಆಗುತ್ತೆ ಮೀಡಿಯಸ್. ಸ್ಯಾಲರೀಸ್, ಆಡಿಟ್ ಫೀಸ್, ಡೈರೆಕ್ಟರ್ಸ್ ಫೀಸ್, ಡಿಪ್ರಿಸಿಯೇಷನ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಇಷ್ಟೂನು ಶೆಡ್ಯೂಲ್ ನಂಬರ್ 16 ಅಲ್ಲಿ ಬರ್ತಕ್ಕಂಥದ್ದು ಮೀಡಿಯಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸ್ಯಾಲರಿ 48,000, ಆಡಿಟ್ ಫೀಸ್ 6,000, ಡೈರೆಕ್ಟರ್ಸ್ ಫೀಸ್ 3,000, ಡಿಪ್ರಿಸಿಯೇಷನ್ 6,000, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 3,000 ಮೀಡಿಯಸ್. ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅದ್ರ ಹೆಸರು ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಬರುತ್ತೆ. 11 ಮೀಡಿಯಸ್ ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ 30,000 ಮೀಡಿಯಸ್, ಶೆಡ್ಯೂಲ್ ನಂಬರ್ 11. ಅದರ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ 1,800 ಮೀಡಿಯಸ್. ಇದು ಟೋಟಲ್ 30,48,200 ಬರ್ತಿದೆ ಮೀಡಿಯಸ್. 30,48,200 ಬರ್ತಿದೆ. ಇನ್ ಕೇಸ್ ಇದು ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ನಾವು ಮಾಡ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋಲ್ಲ ಮೀಡಿಯಸ್. ನಾವು ಮಾಡುವಂತ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗ್ಬೇಕು ಅಂದ್ರೆ ಫಸ್ಟ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಬೇಕು ಮೀಡಿಯಸ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ನಾವು ಮಾಡುವಂತ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋಲ್ಲ. ಅಗೇನ್ ಅಡ್ಜಸ್ಟ್ಮೆಂಟ್ಸ್ ಮೈ ಡಿಯರ್ಸ್, ಒನ್ಸ್ ಅಗೇನ್ ಕಮ್ ಹಿಯರ್ ಆಲ್ಸೋ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ಇಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಅಡ್ಜಸ್ಟ್ಮೆಂಟ್ಸ್ 2 ಸಲ ಎಫೆಕ್ಟ್ ಆಗುತ್ತೆ ಮೈ ಡಿಯರ್ಸ್. 2 ಟೈಮ್ಸ್ ಬರಬೇಕು. ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಎಫೆಕ್ಟೆಡ್ ಟ್ವೈಸ್ 2 ಟೈಮ್ ಎಫೆಕ್ಟ್ ಆಗಬೇಕು ಮೈ ಡಿಯರ್ಸ್. ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ 1,50,000 rupees ಇದೆ ಮೈ ಡಿಯರ್ಸ್. ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ 1,50,000. ಫಸ್ಟ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ತಗೋಬೇಕು ಮೈ ಡಿಯರ್ಸ್. ಸೆಕೆಂಡ್ ಎಲ್ಲಿ ತಗೋತೀರಾ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋತೀರಾ ಮೈ ಡಿಯರ್ಸ್. 2 ಟೈಮ್ ತಗೋಬೇಕು. ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ ಮೈ ಡಿಯರ್ ಇದು. ಪ್ರೊವೈಡ್ ಫಾರ್ ಬ್ಯಾಡ್ ಡೆಟ್ಸ್ 1,50,000 ಫಸ್ಟ್ ಶೆಡ್ಯೂಲ್ ನಂಬರ್ 5 ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಮೈ ಡಿಯರ್ಸ್. ಎಲ್ಲಿ ಪ್ರಾವಿಷನ್ಸ್ ಅಂಡ್ ಕಾಂಟಿಂಜೆನ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ದೆನ್ ಪ್ರೊವೈಡ್ ಫಾರ್ ರಿಬೇಟ್ ಅಂಡ್ ಬಿಲ್ ಡಿಸ್ಕೌಂಟೆಡ್. ಒಂದು ಟ್ರೀಟ್ಮೆಂಟ್ ನಿಮ್ಗೆ ಗೊತ್ತಿದೆ, -13 ಅಲ್ಲಿ ಮೈನಸ್ ಮಾಡ್ತೀರಾ ಮೈ ಡಿಯರ್ಸ್. ಹಾಗಾಗಿ ಒನ್ಸ್ ಅಗೇನ್ ಇನ್ನೊಂದ್ಸಲಿ ಎಲ್ಲಿ ತಗೋಬೇಕು, ಶೆಡ್ಯೂಲ್ ನಂಬರ್ 5 ಅಲ್ಲಿ ತಗೋಬೇಕು ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 5 ಅಲ್ಲಿ ಕನ್ಸಿಡರ್ ಮಾಡ್ಬೇಕು. 2 ಟೈಮ್ ಆಯ್ತಾ. ಅಕ್ಸೆಪ್ಟೆನ್ಸಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್, ವೆರಿ ಡಿಫರೆಂಟ್ ಅಡ್ಜಸ್ಟ್ಮೆಂಟ್ ಮೈ ಡಿಯರ್ಸ್. ಇವೆಲ್ಲ ಡಿಫರೆಂಟ್ ಅಡ್ಜಸ್ಟ್ಮೆಂಟ್ಸ್. Of course, bills for collection, it's also different adjustment. My dears, ಇವೆಲ್ಲ ನಾನ್ ಮೇಜರ್ ಐಟಮ್ಸ್ ಅಂತ ಕರಿತೀವಿ. ಮೇಜರ್ ಐಟಮ್ಸ್ ಅಲ್ಲ ಇವು, ನಾನ್ ಮೇಜರ್ ಐಟಮ್ ಮೀನ್ಸ್ ಆಫ್ ಮೈನರ್ ಐಟಮ್ಸ್ ಅಂತ ಕರಿತೀವಿ. ಇವೆಲ್ಲೂ ಎಫೆಕ್ಟ್ ಆಗಲ್ಲ ಪ್ರಾಬ್ಲಮ್ ಅಲ್ಲಿ. ಶೆಡ್ಯೂಲ್ ನಂಬರ್ 12 ಬರುತ್ತೆ. ಶೆಡ್ಯೂಲ್ ನಂಬರ್ 12 ಕೌಂಟ್ಲೆಸ್. ನೆನಪಿಟ್ಕೊಳ್ಳಿ, ಶೆಡ್ಯೂಲ್ ನಂಬರ್ 12 ವಿ ಆರ್ ಟ್ರೀಟೆಡ್ ಆಸ್ ಕೌಂಟ್ಲೆಸ್ ಮೈ ಡಿಯರ್ಸ್. ಕೌಂಟ್ಲೆಸ್, ಬ್ಯಾಲೆನ್ಸ್ ಶೀಟ್ಗೂ ಕೌಂಟ್ ಆಗಲ್ಲ, ಬಟ್ ಶೆಡ್ಯೂಲ್ ಮಾತ್ರ ಪ್ರಿಪೇರ್ ಮಾಡ್ತೀವಿ ಮೈ ಡಿಯರ್ಸ್. ಶೆಡ್ಯೂಲ್ ಮಾತ್ರ ಪ್ರಿಪೇರ್ ಮಾಡ್ತೀವಿ ಅಂಡ್ ಒಂದು ಟೈಮೇ ಅಷ್ಟೇ ಎಫೆಕ್ಟ್ ಆಗುತ್ತೆ. ಶೆಡ್ಯೂಲ್ ನಂಬರ್ 12 ಡೈರೆಕ್ಟ್ ಆಗಿ ತಗೊಂಡ್ಬಿಡಿ, ಇನ್ನೆಲ್ಲೂ ಬರಲ್ಲ. ಒಂದು ಪ್ರಾಬ್ಲಮ್ ಅಲ್ಲಿ 1 or 2 ಶೆಡ್ಯೂಲ್ ನಂಬರ್ 12 ಬರುವಂತ ಇರುತ್ತೆ ಮೈ ಡಿಯರ್ಸ್. 1 or 2 ಇರುತ್ತೆ ಮೈ ಡಿಯರ್ಸ್, ಒಂದಿರುತ್ತೆ ಕಾಮನ್ ಆಗಿ ನೋಡ್ಕೊಳ್ಳಿ. ದಿಸ್ ಇಸ್ ದ ಪ್ರಾಬ್ಲಮ್ ಮೈ ಡಿಯರ್ಸ್. ಪ್ರಿಪೇರ್ ಬ್ಯಾಂಕಿಂಗ್ ಮೈ ಡಿಯರ್ಸ್. ಫಸ್ಟ್ ವಿ ಆರ್ ಗೋಯಿಂಗ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಶೆಡ್ಯೂಲ್ಸ್. ಹಲೋ, ಮೈಕಲ್ ಇದ್ದೀರಾ? ಯಾರು ಆಡಿಯೋ ತಗೊಂಡಿರೋರು ಇದ್ದೀರಾ? ಮಾತಾಡ್ತಾನೆ ಇಲ್ಲ. ದೋಸ್ ಹೂ ಆರ್ ಹ್ಯಾವಿಂಗ್ ದ ಆಡಿಯೋ. ಅಖಿಲ್ ಇಲ್ಲ, ಹೊರಟೋಗಿದ್ದಾರೆ. ಅನುಷಾ ಆಡಿಯೋ ತಗೊಳ್ಳಿ. ಅನುಷಾ ಆಡಿಯೋ ತಗೊಳ್ತಿಲ್ಲ. ಅಪರ್ಣ ಮೊಬೈಲ್ ಪಾಕೆಟ್ ಇರ್ತಾರೆ. ಅಪರ್ಣ ಆಡಿಯೋ ತಗೊಳ್ತಿಲ್ಲ. ಅರ್ಚಿತಾ ಆಯಿಷಾ ಆಡಿಯೋ ತಗೊಳಕ್ಕೆ ಫ್ರೀ ಇಲ್ಲ ಪಾಪ. ಇವ್ರಿಗೆಲ್ಲ ಅಟೆಂಡೆನ್ಸ್ ಹೆಂಗ್ ಕೊಡೋದು ನಾವು? ಆಡಿಯೋನೇ ತಗೊಳಕ್ ಬರಲ್ಲ ನಿಮ್ಗೆ. ಬೇರೆ ಎಲ್ಲ ಬರುತ್ತೆ, ಫೇಸ್ಬುಕ್ ಬರುತ್ತೆ, ಟ್ವಿಟರ್ ಬರುತ್ತೆ, ವಾಟ್ಸ್ಆಪ್ ಬರುತ್ತೆ, ಫಿಲಿಂ ರೇಂಜ್ಗಳು ಬರುತ್ತೆ, ಟ್ರೆಂಡಿಂಗ್ ಸೆಟ್ಟಿಂಗ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ವಿಡಿಯೋ ಎಡಿಟಿಂಗ್ ಬರುತ್ತೆ ನಿಮ್ಗೆ. ಒಂದು ಕ್ಲಾಸ್ ಬಂದು ಆಡಿಯೋ ತಗೊಳ್ಳೋದು ಬರಲ್ಲ ನೋಡಪ್ಪ. ಇದನ್ನ ಕಲಿತೀರಲ್ಲಿ. ಶೆಡ್ಯೂಲ್ ನಂಬರ್ 1 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್ ಮೈ ಡಿಯರ್ಸ್. ಈ ಶೆಡ್ಯೂಲ್ಸ್ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬ್ಲಮ್ ವಿತಿನ್ 5 minutes ಅಲ್ಲಿ ಮುಗಿಸಬಹುದು. ಶೆಡ್ಯೂಲ್ ನಂಬರ್ 1 ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 lakhs ಇದೆ. ಕರೆಕ್ಟಾ? 6 lakhs ಕರೆಕ್ಟ್ ಏನ್ರಿ? ನೋಡು, ಅನುಷಾ ಮಾತಾಡ್ತಾನೆ ಇಲ್ಲ. 6 lakhs ಇದೆ. ಶೆಡ್ಯೂಲ್ ನಂಬರ್ 1 ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 lakhs ಇದೆ. ಚಾಟೆ ಮಾಡ್ತಾರೆ ಬೆಸ್ಟ್ ಆಗಿ. ನಂದಿನಿ ಆರ್, ಎಸ್ ಸರ್, ಅವ್ರಿಗೆ ಆಡಿಯೋ ಕೊಟ್ಬಿಡ್ತೀನಿ. ನಂದಿನಿ ಆರ್ ಆಡಿಯೋಗ್ ಬಮ್ಮ. ಸುಮ್ಮನೆ ರಿಸ್ಕ್ ಯಾಕೆ, ಇವರೆಲ್ಲ ಇದಾಗ್ಬಿಟ್ಟಿದ್ದಾರೆ. ನಂದಿನಿ ಆರ್ ಆಡಿಯೋ ತಗೊಳ್ರಿ. ತಗೊಂಡ್ರಾ? ರೈಟ್, ನೋಡ್ಕೊಳ್ರಿ. ಸೊ 6 lakhs equity share capital, 3,000 preference shares of 100 each, 3 lakh preference share capital. 6 lakhs plus 3 lakhs 9 lakhs rupees ಆಗುತ್ತೆ ಮೇಡಮ್ಸ್. 9 lakhs rupees ಶೆಡ್ಯೂಲ್ ನಂಬರ್ 1 ಮುಗೀತು ಮೇಡಮ್. ಇನ್ನೇನು ವರ್ಕೌಟ್ ಮಾಡೋದಿಲ್ಲ. ಶೆಡ್ಯೂಲ್ ನಂಬರ್ 1 ಮುಗೀತು. ಡೈರೆಕ್ಟ್ ಇನ್ ಬ್ಯಾಲೆನ್ಸ್ ಶೀಟ್ಗೆ ಬರೋದಿಲ್ಲ.
ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೈ ಡಿಯರ್ಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೈ ಡಿಯರ್ಸ್. ಇದೊಂದು ಮಾತ್ರ ನಾನು ಚೇಂಜ್ ಮಾಡಿರ್ತೀನಿ ಮೈ ಡಿಯರ್ಸ್. 3 lakhs ರಿಸರ್ವ್ ಫಂಡ್ ಇದೆ ಆಸ್ ಪರ್ ದ ಪ್ರಾಬ್ಲಮ್. ಸ್ಟ್ಯಾಟ್ಯೂಟರಿ ರಿಸರ್ವ್ ಇದು ಅಷ್ಟೇ ಮೈ ಡಿಯರ್ಸ್. ಇದನ್ನ ಆಮೇಲೆ ಹಾಕೊಳ್ತೀನಿ ಮೈ ಡಿಯರ್ಸ್. ಮೈ ಡಿಯರ್ಸ್ 3 lakhs ಇದೆ ಪ್ಲಸ್ ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಸ್ಟ್ಯಾಟ್ಯೂಟರಿ ರಿಸರ್ವ್ ನ ತಗೋಬೇಕು ಮೈ ಡಿಯರ್ಸ್. ಯಾವಾಗ ಬರುತ್ತೆ ಸ್ಟ್ಯಾಟ್ಯೂಟರಿ ರಿಸರ್ವ್? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡಿದ್ರೆ ಬರುತ್ತೆ ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಾಲ್ವ್ ಮಾಡಿದ್ರೆ ಬರುತ್ತೆ ಸ್ಟ್ಯಾಟ್ಯೂಟರಿ ರಿಸರ್ವ್. ಒಂದ್ ನಿಮಿಷ. ಸ್ಟ್ಯಾಟ್ಯೂಟರಿ ರಿಸರ್ವ್ ಮೈ ಡಿಯರ್ಸ್. ಇದು ಸ್ಟ್ಯಾಟ್ಯೂಟರಿ ರಿಸರ್ವ್ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ಸ್ಟ್ಯಾಟ್ಯೂಟರಿ ರಿಸರ್ವ್ ಮೈ ಡಿಯರ್ಸ್. ಸೊ ಸ್ಟ್ಯಾಟ್ಯೂಟರಿ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಬರುತ್ತೆ. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀರಲ್ವಾ, ಅದು ಅಷ್ಟೇ ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ಮೇಲೆ ಬರುತ್ತೆ ಮೈ ಡಿಯರ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ಮೇಲೆ ಬರುತ್ತೆ. ಇವೆರಡು ಡ್ಯೂ ಇಟ್ಟಿರ್ತೀನಿ ಮೈ ಡಿಯರ್ಸ್. ಅಫ್ಕೋರ್ಸ್ ಟೋಟಲ್ ಡ್ಯೂ ಇಟ್ಬಿಡೋಣ. ಒಂದೇ ಒಂದಿದೆ ರಿಸರ್ವ್ ಫಂಡ್ ತಗೊಂಡಿದ್ದೀನಿ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 3 ಬಂದ್ರೆ ಡೆಪಾಸಿಟ್ಸ್. ವಿ ಹ್ಯಾವ್ 3 types of deposits. Fixed deposits 3,50,000, savings deposits 2,50,000, current deposits 6 lakhs my dear. 3,50,000, 2,50,000, 6 lakhs leads to 12 lakhs. Schedule number 3 my dear. Schedule number 3 12 lakhs. Correct idea? Wrong idre message ಮಾಡಿ. Yes sir. Schedule number 4 borrowings my dear. Borrowings at direct ಆಗಿದೆ 90,000 my dear. Schedule number 4 ಇದೆಯಾ ಟ್ರಯಲ್ ಬ್ಯಾಲೆನ್ಸ್ ಅಲ್ಲೇ? Schedule number 4 ಇದೆ ಮೈ ಡಿಯರ್ಸ್. ಬಾರೋಯಿಂಗ್ಸ್ ಅಂತ ಡೈರೆಕ್ಟ್ ಇದೆ 90,000. ಶೆಡ್ಯೂಲ್ ನಂಬರ್ 4 ತಗೊಂಡಿದ್ದೀನಿ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 4 ತಗೊಂಡಿದ್ದೀನಿ. ಶೆಡ್ಯೂಲ್ ನಂಬರ್ 5 ಬಂದಾಗ ಅನ್ಕ್ಲೈಮ್ಡ್ ಡಿವಿಡೆಂಟ್ ಅಂತ 1,20,000 ಇದೆ. ಪೆನ್ಷನ್ ಫಂಡ್ ಮೈ ಡಿಯರ್ಸ್. ಟೆನ್ಷನ್ ಅಲ್ಲ, ಪೆನ್ಷನ್ ಫಂಡ್ ಅಂತ 36,000 ಇದೆ. ಇನ್ಯಾವುದಾದ್ರೂ ಇದೆಯಾ? ಪ್ರೊವೈಡ್ ಫಾರ್ ಬ್ಯಾಡ್ ಡೇಟ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಮೈ ಡಿಯರ್ಸ್. 1,50,000 ಬಟ್ ಇಲ್ಲಿ 15,000 ತಗೊಂಡಿದ್ದಾರೆ. ಎಷ್ಟಿರೋದು ಬ್ಯಾಡ್ ಡೇಟ್ಸ್? ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ವೇಟ್ ಎ ಮಿನಿಟ್. ನಾನು ಇದರಲ್ಲಿ ನೋಡ್ಬಿಡ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. 15,000 ಮೈ ಡಿಯರ್ಸ್. ಅದು 1,50,000 ಅಲ್ಲ, 15,000 rupees ಬ್ಯಾಡ್ ಡೇಟ್ಸ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಮೈ ಡಿಯರ್ಸ್. 15,000 my dears. Bad debts, provision for bad debts 15,000 my dears. Schedule number 5 ನೋಡ್ಕೊಳ್ಳಿ. Schedule number 5 my dears. Provision for bad debts 15,000. Rebate on bill discounted. My dears. 1,20,000 plus 36 total ಮಾಡಿ my dears. 1,20,000 plus 36 plus 15 plus 3 ಎಷ್ಟು ಬರುತ್ತೋ ನೋಡಿ ಮೈ ಡಿಯರ್ಸ್. ಪ್ಲಸ್ 3 ಎಷ್ಟು ಬರುತ್ತೋ ನೋಡಿ. ಇದರಲ್ಲಿ ಲೆಸ್ ಮಾಡ್ಕೋಬಾರ್ದು. ಶೆಡ್ಯೂಲ್ ನಂಬರ್ 13 ಅಲ್ಲಿ ಲೆಸ್ ಮಾಡ್ಕೊಳ್ಳೋದು. 1,20,000 plus 36 plus 15 plus 3 ಎಷ್ಟು ಬರುತ್ತೋ ನೋಡಿ ಮೈ ಡಿಯರ್ಸ್. ಕರೆಕ್ಟ್ ಇದೆಯಾ? 1,74,000. 1,74,000 ಶೆಡ್ಯೂಲ್ ನಂಬರ್ 5 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 5. ಶೆಡ್ಯೂಲ್ ನಂಬರ್ 6 ಬಂದಾಗ ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI ಮೈ ಡಿಯರ್ಸ್. ಕ್ಯಾಶ್ ಇನ್ ಹ್ಯಾಂಡ್ 3 lakhs, ಕ್ಯಾಶ್ ಅಟ್ ಬ್ಯಾಂಕ್ 3,60,000, ಟೋಟಲ್ 6,60,000 ಮೈ ಡಿಯರ್ಸ್. ಶೆಡ್ಯೂಲ್ ಕ್ಲಿಯರ್ ಮಾಡಿದ್ರೆ ಪ್ರಾಬ್ಲಮ್ ಈಸಿಯಾಗಿ ಕ್ಲಿಯರ್ ಆಗ್ಬಿಡುತ್ತೆ. ಶೆಡ್ಯೂಲ್ ನಂಬರ್ 7 ಒಂದೇ ಒಂದು ಕಂಟೆಂಟ್ ಇರೋದು ಮನಿ ಅಟ್ ಕಾಲ್ ಮೈ ಡಿಯರ್ಸ್. ಮನಿ ಅಟ್ ಕಾಲ್ ಅದ್ರ ಅಮೌಂಟ್ 3 lakhs ಇದೆ. 3 lakhs ತಗೊಂಡಿದ್ದೀನಿ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 7. ಶೆಡ್ಯೂಲ್ ನಂಬರ್ 8 ಒಂದೇ ಕಂಟೆಂಟ್ ಇರೋದು ಇನ್ವೆಸ್ಟ್ಮೆಂಟ್ಸ್ ಡೈರೆಕ್ಟ್ ಆಗಿದೆ ಮೈ ಡಿಯರ್ಸ್. 1,80,000 ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಇದೆ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 9 ಅಡ್ವಾನ್ಸಸ್, ಲೋನ್ಸ್ ಅಂಡ್ ಕ್ಯಾಶ್ ಕ್ರೆಡಿಟ್ಸ್ ಅಂತಿದೆ. ಅದು ಅಡ್ವಾನ್ಸಸ್ ಅಲ್ಲಿ ಬರ್ತಕ್ಕಂಥದ್ದು. ಲೋನ್ಸ್ ಅಂಡ್ ಕ್ಯಾಶ್ ಕ್ರೆಡಿಟ್ 13,48,200 ಇದೆ ಮೈ ಡಿಯರ್ಸ್. 13,48,200 ಇದೆ. 13,48,200 ತಗೊಂಡಿದ್ದೀನಿ. Schedule number 10 fixed assets my dears. Schedule number 10 fixed assets my dears. We have two types of fixed assets. One is furniture 30,000. Second one is premises 2,52,000 my dears. Total 2,82,000. 2,82,000 right? So then my dears, then schedule number 11 other assets ಒಂದೇ ಒಂದು ಕಂಟೆಂಟ್ ಇದೆ. ನಾನ್ ಬ್ಯಾಂಕಿಂಗ್ ಅಸೆಟ್ಸ್ my dears. ನಾನ್ ಬ್ಯಾಂಕಿಂಗ್ ಅಸೆಟ್ಸ್ 30,000 ಇದೆ. 30,000. ಶೆಡ್ಯೂಲ್ ನಂಬರ್ 12 ಮೈ ಡಿಯರ್ಸ್. ನಾನು ಆಗ್ಲೇ ಹೇಳಿದ್ದೀನಿ ಶೆಡ್ಯೂಲ್ ನಂಬರ್ 12 ಇಟ್ಸ್ ಎ ಮೈನರ್ ಶೆಡ್ಯೂಲ್. ಅದರ್ ಕಾಂಟಿಂಜೆಂಟ್ ಲಯಬಿಲಿಟೀಸ್ ಕೌಂಟ್ಲೆಸ್ ನಾಪ್ಕೊ ಇಟ್ಕೊಳ್ಳಿ ಮೈ ಡಿಯರ್ಸ್. ದಿಸ್ ಇಸ್ ಕೌಂಟ್ಲೆಸ್ ಮೈ ಡಿಯರ್ಸ್. ಕೌಂಟ್ಲೆಸ್, ಕೌಂಟ್ ತಗೊಳ್ಳಲ್ಲ ನಾವು. ಅಕ್ಸೆಪ್ಟೆನ್ಸಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ 4,50,000. ಬಿಲ್ಸ್ ಫಾರ್ ಕಲೆಕ್ಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ 4,20,000 ಮೈ ಡಿಯರ್ಸ್. 4,50,000 ಪ್ಲಸ್ 4,20,000 8,70,000 ಆಗುತ್ತೆ. ಈ ಅಮೌಂಟ್ ಎಲ್ಲೂ ನಮಗೆ ಕೌಂಟಿಂಗ್ ಬರೋಲ್ಲ. ಒಂದೇ ಟೈಮ್ ಎಂಟ್ರಿ ಮಾಡ್ತೀವಿ. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಬ್ಯಾಂಕಿಂಗ್ ಅಕೌಂಟ್ಸ್ ಮೈ ಡಿಯರ್ಸ್. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಬ್ಯಾಂಕಿಂಗ್ ಅಕೌಂಟ್ಸ್.
ಮೈ ಡಿಯರ್ಸ್ ಶೆಡ್ಯೂಲ್ ನಂಬರ್ 13 ಆಲ್ರೆಡಿ ನಿಮಗೆ ಗೊತ್ತಿದೆ ಮೈ ಡಿಯರ್ಸ್. ಎರಡೇ ಕಂಟೆಂಟ್ ಇರೋದು. ಇಂಟ್ರೆಸ್ಟ್ ಆನ್ ಡಿಸ್ಕೌಂಟ್ಸ್ 3 lakhs ಇದೆ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ 3000 ಇದೆ. 3 lakhs ಅಲ್ಲಿ 3000 ಲೆಸ್ ಮಾಡಿ, ಯಾಕೆಂದ್ರೆ ರಿಬೇಟ್ ಆನ್ ಬಿಲ್ ಡಿಸ್ಕೌಂಟೆಡ್ ಲೆಸ್ ಮಾಡಬೇಕು. 2,97,000 ಶೆಡ್ಯೂಲ್ ನಂಬರ್ 13 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 13 2,97,000 ಶೆಡ್ಯೂಲ್ ನಂಬರ್ 13. ಶೆಡ್ಯೂಲ್ ನಂಬರ್ 14 ಮೈ ಡಿಯರ್ಸ್ ಅದರ್ ಇನ್ಕಮ್ಸ್ ಎರಡಿದೆ ಮೈ ಡಿಯರ್ಸ್. ಅದು ಕ್ರೆಡಿಟ್ ಕಾಲಮ್ ಅಲ್ಲಿರೋ ಅಮೌಂಟ್ಸ್. ಕಮಿಷನ್ 48,000, ರೆಂಟ್ 12,000, ಟೋಟಲ್ ಲೀಡ್ಸ್ ಟು 60,000. ಶೆಡ್ಯೂಲ್ ನಂಬರ್ 14 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 14. ಶೆಡ್ಯೂಲ್ ನಂಬರ್ 15 ಮೈ ಡಿಯರ್ಸ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಒಂದೇ ಇರೋದು. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ 1,80,000 ಇದೆ. 1,80,000. ಶೆಡ್ಯೂಲ್ ನಂಬರ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈ ಡಿಯರ್ಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಇದೆಯಾ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತಾನೆ ಇದೆಯಾ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮೈ ಡಿಯರ್ಸ್? ಚೆಕ್ ಮಾಡಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತಾನೆ ಬರ್ತಿದೆ. ಸ್ಯಾಲರೀಸ್, ಆಡಿಟ್ ಫೀಸ್, ಡೈರೆಕ್ಟರ್ ಫೀಸ್, ಡಿಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಎಲ್ಲಿದೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಯಾವುದು ಇಲ್ಲ. ಶೆಡ್ಯೂಲ್ ನಂಬರ್ 16 ಮೈ ಡಿಯರ್ಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಯಾವುದು ಅಮೌಂಟ್ ಇಲ್ಲ. ಶೆಡ್ಯೂಲ್ ನಂಬರ್ 16 ಮೈ ಡಿಯರ್ಸ್. ಮೈ ಡಿಯರ್ಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಯಾವುದು ಇಲ್ಲ, ತೆಗಿತಿದ್ದೀನಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಯಾವುದು ಇಲ್ಲ ಮೈ ಡಿಯರ್ಸ್. ಫಸ್ಟ್ ಒನ್ ಇಸ್ ಸ್ಯಾಲರಿ 6,000 ಕರೆಕ್ಟ್ ಇದೆಯಾ? ಸ್ಯಾಲರಿ 6,000, ಆಡಿಟ್ ಫೀಸ್ 6,000, depreciation 3,000, director's fees 3,000, then printing and stationery 1,000, other expenses ಎಷ್ಟಿದೆ? other expenses my dears, other expenses ಎಷ್ಟಿರೋದು ನೋಡಿ. other expenses 800 ನೋಡಿ. other expenses ರಾಂಗ್ ಇದ್ದಂಗಿದೆ my dears. other expenses ರಾಂಗ್ ಇದ್ದಂಗಿದೆ. other expenses 1,800 my dears. other expenses 1,800. 1,800. So is it total 67,800 ಇದೆಯೋ ನೋಡಿ ಮೈ ಡಿಯರ್ಸ್? ಇಲ್ಲ, ಬರ್ತಾ ಇಲ್ಲ. ಯಾವುದೋ ಒಂದು ಮಿಸ್ ಮಾಡಿದ್ದೀರಾ. ಒಂದು ಮಿಸ್ ಮಾಡಿದ್ರು 20,800 sir. ಹಾ, ಬಟ್ ಯಾವುದೋ ಒಂದು ಮಿಸ್ ಆಗಿದೆ ಮೈ ಡಿಯರ್ಸ್. ಯಾವ್ದು ಮಿಸ್ ಆಗಿದೆ ಅಂತ ನೋಡ್ತಿದ್ದೀನಿ. ರೇಟ್ಸ್ ಮಿಸ್ ಆಗಿದೆಯಾ? ರೇಟ್ಸ್ ಇದೆಯಾ ಪ್ರಾಬ್ಲಮ್ ಅಲ್ಲಿ? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರೇಟ್ಸ್ ಇದೆಯಾ? ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರೇಟ್ಸ್ ಅಂತ ಇದೆಯಾ? ವೇಟ್ ಎ ಮಿನಿಟ್. ಇಂಟ್ರೆಸ್ಟ್ ಆನ್ ಸ್ಯಾಲರೀಸ್, ಆಡಿಟ್ ಫೀಸ್. ವೇಟ್ ಎ ಮಿನಿಟ್. ಸ್ಯಾಲರೀಸ್, ಆಡಿಟ್ ಫೀಸ್, ರೇಟ್ಸ್ ಅಂತ ಒಂದು ಬರಬೇಕಲ್ವಾ? 8,000 ಸ್ಯಾಲರೀಸ್ ಆದ್ಮೇಲೆ ಇಲ್ಲಿ ಬರಬೇಕು ಮೈ ಡಿಯರ್ಸ್. ರೇಟ್ಸ್ ಅಂತ ಒಂದು ಬರಬೇಕು. ರೇಟ್ಸ್ 8,000 ಒಂದು ಬರಬೇಕು ಮೈ ಡಿಯರ್ಸ್. 8,000 ಅಫ್ಕೋರ್ಸ್ ಶೆಡ್ಯೂಲ್ ನಂಬರ್ 16 ಅಲ್ಲೇ ಬರುತ್ತೆ ಮೈ ಡಿಯರ್ ರೇಟ್ಸ್. ಶೆಡ್ಯೂಲ್ ನಂಬರ್ 16 ಅಲ್ಲೇ ಬರುತ್ತೆ ರೇಟ್ಸ್. ಓಕೆ, ದೆನ್ ರೇಟ್ಸ್ ಆದ್ಮೇಲೆ ಯಾವ್ದು ಬರಬೇಕು? ಸ್ಯಾಲರಿ. ಸ್ಯಾಲರಿ ಎಷ್ಟಿರೋದು? ಸ್ಯಾಲರಿ 48 ಹಾಕೊಂಡಿದ್ದೀರಾ. 48 ಬರಲ್ಲ ಸ್ಯಾಲರಿ. ವೇಟ್ ಎ ಮಿನಿಟ್ ಮೈ ಡಿಯರ್, ವೇಟ್ ಎ ಮಿನಿಟ್. ನಾನು ನೋಡ್ತೀನಿ. ಶೆಡ್ಯೂಲ್ ನಂಬರ್ 16 ಅಲ್ವಾ? ರೇಟ್ಸ್ ಇಲ್ಲ. ಶೆಡ್ಯೂಲ್ ನಂಬರ್ 16 ರೇಟ್ಸ್ ಇಲ್ಲ. ಒಂದ್ ನಿಮಿಷ ಮೈ ಡಿಯರ್ಸ್, ಒಂದ್ ನಿಮಿಷ ತೆಗೆದುಬಿಡ್ತೀನಿ ಮೈ ಡಿಯರ್ಸ್. ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಟ್ಯಾಲಿ ಆಗಲ್ಲ. ಒಂದ್ ನಿಮಿಷ ನೋಡ್ಬಿಡ್ತೀನಿ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 16. ಓಕೆ, ಶೆಡ್ಯೂಲ್ ನಂಬರ್ 16 ಮೈ ಡಿಯರ್ಸ್. ಸ್ಯಾಲರೀಸ್ ಎಲ್ಲಿದೆ? 48,000 ಬರ್ಬೇಕು ಮೈ ಡಿಯರ್ಸ್. ಅಲ್ಲಿ 48,000 ಇದೆ ಸ್ಯಾಲರೀಸ್. 48,000. ಆಡಿಟ್ ಫೀಸ್ 6,000. ದೆನ್ ಡಿಪ್ರಿಸಿಯೇಷನ್ ಎಷ್ಟಿದೆ? ಡಿಪ್ರಿಸಿಯೇಷನ್ 6,000 ಬರ್ತಿದೆಯಲ್ಲ. ಡಿಪ್ರಿಸಿಯೇಷನ್ ಚೆಕ್ ಮಾಡಿ ಮೈ ಡಿಯರ್ಸ್, ಚೆಕ್ ಮಾಡ್ಕೊಂಡು. ಡಿಪ್ರಿಸಿಯೇಷನ್ 6,000 ಬರ್ಬೇಕು. ಚೇಂಜ್ ಆಗಿದೆ ಮೈ ಡಿಯರ್ಸ್, ಪ್ರಾಬ್ಲಮ್ ಚೇಂಜ್ ಆಗಿದೆ. ಡಿಪ್ರಿಸಿಯೇಷನ್ 6,000. ಡಿಪ್ರಿಸಿಯೇಷನ್ 6,000 ಕರೆಕ್ಟ್ ಇದೆ. ದೆನ್ ಡೈರೆಕ್ಟರ್ಸ್ ಫೀಸ್ 3,000 ಕರೆಕ್ಟ್ ಇದೆ. ದೆನ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಫ್ಕೋರ್ಸ್ ಇದು ಪ್ರಿಂಟ್ ಮಿಸ್ ಆಗಿದೆ ಮೈ ಡಿಯರ್ಸ್. 3,000. ಅದರ್ ಎಕ್ಸ್ಪೆನ್ಸಸ್ 1,800. ಮೇಕ್ ಇಟ್ ಟೋಟಲ್ ಮೈ ಡಿಯರ್ಸ್, ಮೇಕ್ ಇಟ್ ಟೋಟಲ್ 67,800. 48 plus 6 54.
60, 63, 66, 67,800 ಕರೆಕ್ಟ್ ಇದೆ ಮೈ ಡಿಯರ್. ಶೆಡ್ಯೂಲ್ಸ್ ಒಂದು ಕರೆಕ್ಟ್ ಆಗಿ ಬಂದ್ಬಿಟ್ರೆ ಪ್ರಾಬ್ಲಮ್. ಶೆಡ್ಯೂಲ್ಸ್ ಒಂದು 67,800 ವಿನಯ್ ಆರ್. ಓಕೆ ವಿನಯ್ ಆರ್ ರೈಟ್. ಸೊ ಶೆಡ್ಯೂಲ್ಸ್ ಒಂದು ಕರೆಕ್ಟ್ ಇದ್ರೆ ಪ್ರಾಬ್ಲಮ್ ಎಲ್ಲವೂ ಕರೆಕ್ಟ್ ಇರುತ್ತೆ ಮೈ ಡಿಯರ್ಸ್. ಈಗ ನೋಡಿ ಮೈ ಡಿಯರ್ಸ್, ಆಸ್ ಯೂಶುವಲ್ ಒಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಂಡ್ರೆ ಸಾಕು, ಅದೇ ತರ ಇರುತ್ತೆ ಎಲ್ಲಾ ಪ್ರಾಬ್ಲಮ್ಸ್, ಒಂದೇ ತರ ಶೆಡ್ಯೂಲ್. ನನಗ್ ತುಂಬಾ ಈಸಿ, ಒಂದು ಸಲ ಪ್ರಾಬ್ಲಮ್ ಫಾರ್ಮೇಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಪ್ರಾಬ್ಲಮ್ಗೂ ಅದೇ ಇರುತ್ತೆ ಮೈ ಡಿಯರ್ಸ್. ಇಂಟ್ರೆಸ್ಟ್ ಅರ್ನ್ಡ್ ಶೆಡ್ಯೂಲ್ ನಂಬರ್ 13 2,97,000 ಇದೆ ಮೈ ಡಿಯರ್ಸ್. ಇಂಟ್ರೆಸ್ಟ್ ಅರ್ನ್ ಶೆಡ್ಯೂಲ್ ನಂಬರ್ 13 2,97,000. ಅದರ್ ಇನ್ಕಮ್ ಶೆಡ್ಯೂಲ್ ನಂಬರ್ 14 60,000 ಇದೆ ಮೈ ಡಿಯರ್ಸ್. ಮೇಕ್ ಇಟ್ ಟೋಟಲ್ ಮಾಡಿ 2,97,000 plus 60,000 3,57,000. 3,57,000. That 3,57,000 we are treated as total income, indicate as A, my dears. Indicate as A, my dears. Then expenditure, my dears. Then expenditure. So interest expenditures al bandaga naveen ಮಾಡ್ತೀವಿ. Interest expended schedule number 15 1,80,000 ಇದೆ my dears. 1,80,000 ಇದೆ. Operating expenses 67,800 ಇದೆ. Provision and contingencies, my dear, especially bad debts, my dear, especially bad debts 15,000 ಇದೆ. Total ಮಾಡಿ my dear, 1,80,000 plus 67,800 plus 15,000 total ಮಾಡಿ. correct ಇದೆಯಾ ಚೆಕ್ ಮಾಡಿ. 2,62,800. 2,62,800, that is called total expenditure, indicate as B, my dear. Total expenditure indicate as B. okay chat ಮಾಡ್ತಿದ್ದೀರಾ. 2,62,800 Rashmi. okay, next my dear, profit or loss, my dears. Profit during the year A minus B, my dears. 3,57,000 ಅಲ್ಲಿ 2,62,800 ಲೆಸ್ ಮಾಡಿ. 2,57,000 94,200 ಕರೆಕ್ಟಾ? ಕರೆಕ್ಟ್ ಇದೆಯಾ? ಓಕೆ. ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 94,200 my dears. 94,200. ಆಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ my dears. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ 42,000 my dears. 42,000. ಸೊ ಎರಡು ಟೋಟಲ್ ಮಾಡಿದ್ರೆ 94,200 plus 42 ಎಷ್ಟು ಬರುತ್ತೆ? 1,36,200 ಕರೆಕ್ಟ್ ಇದೆಯಾ? Yes sir. 1,36,200. Fourth heading appropriations, my dears. Transfer to statutory reserve 25% my dears. ಯಾವ್ದ್ರ ಮೇಲೆ? 94,200 ಮೇಲೆ. Profit during the year ಮೇಲೆ ಮಾಡ್ಕೋಬೇಕು my dears. Profit during the year. ರಶ್ಮಿ 3,57,000 ಕರೆಕ್ಟ್ ಇದೆಯಲ್ಲ? 3,57,000 ಕೊಡ್ತಿದ್ದಾರೆ. ರೈಟ್ ಮೈ ಡಿಯರ್ಸ್, ನೋಡ್ಕೊಳ್ಳಿ. 94,200 ಮೇಲೆ 25/100 ಮಾಡ್ಕೊಂಡ್ರೆ 94,200 into 25/100 ಮಾಡ್ಕೊಂಡ್ರೆ 23,550 ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? 25,550. ದಿಸ್ ಈಸ್ ಸ್ಟ್ಯಾಟ್ಯೂಟರಿ ರಿಸರ್ವ್ ಮೈ ಡಿಯರ್ಸ್, ವೆರಿ ಇಂಪಾರ್ಟೆಂಟ್. ಅಂಡ್ ಇದನ್ನ ಶೆಡ್ಯೂಲ್ ನಂಬರ್ 2 ತಗೋಬೇಕಾಗುತ್ತೆ ನಾವು. ಟ್ರಾನ್ಸ್ಫರ್ ಎನಿ ಅದರ್ ರಿಸರ್ವ್ ನಿಲ್ ಇದೆ ಮೈ ಡಿಯರ್ಸ್. ಎನಿ ಅದರ್ ರಿಸರ್ವ್ಸ್ ನಿಲ್ ಇದೆ. ಸೊ ಈಗ 1,36,200 minus 23,550 ಲೆಸ್ ಮಾಡಿ my dears. The balance carry to balance sheet. The balance carry to balance sheet 1,12,650 correct ಇದೆಯಾ? Yes sir. correct ಇದೆಯಾ my dears? ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇದರಲ್ಲಿ my dears, ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ 23,550 ಸ್ಟ್ಯಾಟ್ಯೂಟರಿ ರಿಸರ್ವ್, ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ 1,12,650. ಇವೆರಡನ್ನೂ ಏನ್ ಮಾಡ್ಬೇಕು ಅಂದ್ರೆ ನೀವು my dears ಶೆಡ್ಯೂಲ್ ನಂಬರ್ 2 ಗೆ ತಗೋಬೇಕು my dears. ಶೆಡ್ಯೂಲ್ ನಂಬರ್ 2 ನಾಪ್ಕ ಇಟ್ಕೊಳ್ಳಿ, ನಾನು ಅಲ್ಲಿ ಕೇಳ್ತೀನಿ ಹೇಳ್ಬೇಕು. ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟು? 23,550. ಅದನ್ನ ಆಡ್ ಮಾಡ್ಬಿಡಿ. ಶೆಡ್ಯೂಲ್ ನಂಬರ್ 2 ಅಲ್ಲಿ ತಗೊಳ್ಳಿ my dears. ಶೆಡ್ಯೂಲ್ ನಂಬರ್ 2 ತಗೋಬೇಕು. ಶೆಡ್ಯೂಲ್ ನಂಬರ್ 2 my dears ಇಲ್ಲಿದೆ. ಸ್ಟ್ಯಾಟ್ಯೂಟರಿ ರಿಸರ್ವ್ ಎಷ್ಟಮ್ಮ ಬಂದಿರೋದು? 23,550. 23,550 ನಾ? ಕರೆಕ್ಟಾ? ಕರೆಕ್ಟಾ? Yes sir. ದೆನ್ ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಕ್ಯಾರಿ ಟು ಬ್ಯಾಲೆನ್ಸ್ ಶೀಟ್ ಎಷ್ಟಮ್ಮ? 1,12,650. 1,12,650. 1,12,650 ಅದನ್ನು ತಗೋಬೇಕು my dears. ಶೆಡ್ಯೂಲ್ ನಂಬರ್ 2. ಶೆಡ್ಯೂಲ್ ನಂಬರ್ 2 ಅದಾದ್ಮೇಲೆನೆ ಎಂಡ್ ಆಗೋದು. ಶೆಡ್ಯೂಲ್ ನಂಬರ್ 2 my dears. 1,12,650 my dears. ಸೊ ಈಗ ಇವೆರಡನ್ನು ಟೋಟಲ್ ಮಾಡಿ my dears. ಮೂರು ಟೋಟಲ್ ಮಾಡಿ. ರಿಸರ್ವ್ ಫಂಡ್ 3,36,200. 23,550, 23,550, 1,12,650 ಟೋಟಲ್ ಎಷ್ಟು ಬರುತ್ತೆ ಹೇಳಿ ನನಗೆ? 4,36,200. 4,36,200. 200. Yes, that is schedule number 2 my dears. ಇದು ಮಾಡ್ಕೊಂಡ್ರೇನೆ ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಬರ್ತಾ ಇದೀನಿ, ಚಾರ್ಟ್ ನೋಡ್ತಿದ್ದೀನಿ. ನೀವು ಸೈಲೆಂಟ್ ಆಗಿದ್ರೆ ಎಲ್ಲಾರ್ಗೂ ಕೊಟ್ಬಿಡ್ತೀನಿ ಆಡಿಯೋ. ಬಿಂದುಶ್ರೀ
1,12,650 ಕರೆಕ್ಟ್ ಇದೆ. ಏನೀಗ ಸಮಸ್ಯೆ? ರೈಟ್. 4,36,200. ದಿನೇಶ್ ವಿ ಗುಡ್. ರಶ್ಮಿ ಗುಡ್. ನಿರ್ಮಲಾ ಗುಡ್. ರೈಟ್ ಮೈ ಡಿಯರ್ಸ್. ಈಗ ಬ್ಯಾಲೆನ್ಸ್ ಶೀಟ್ ಹೋಗೋಣ ಮೈ ಡಿಯರ್ಸ್. ಬ್ಯಾಲೆನ್ಸ್ ಶೀಟ್ ಹೋಗೋಣ ಮೈ ಡಿಯರ್ಸ್. ಫಸ್ಟ್ ಟೈಮ್ ಬ್ಯಾಲೆನ್ಸ್ ಶೀಟ್ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ. ಬ್ಯಾಲೆನ್ಸ್ ಶೀಟ್ ಫಸ್ಟ್ ಟೈಮ್, ಇಸ್ ಇಟ್ ರೈಟ್? ಬ್ಯಾಲೆನ್ಸ್ ಶೀಟ್ ಫಸ್ಟ್ ಟೈಮ್ ಅನ್ಕೊಂಡಿದ್ದೀನಿ ಮೈ ಡಿಯರ್ಸ್. ಬ್ಯಾಲೆನ್ಸ್ ಶೀಟ್ ನಿಮ್ಗೆ ಫಸ್ಟ್ ಟೈಮ್ ಇದೆ, ನೋಡ್ಕೊಳ್ಳಿ. ರೈಟ್ ಮೈ ಡಿಯರ್ಸ್. ನೋಡಿ, ಇಂಡಿಯನ್ ಬ್ಯಾಂಕ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st March 2020 ಮೈ ಡಿಯರ್ಸ್. ಫಸ್ಟ್ ಹೆಡಿಂಗ್ ಕ್ಯಾಪಿಟಲ್ ಅಂಡ್ ಲಯಬಿಲಿಟೀಸ್, ಶೆಡ್ಯೂಲ್ ನಂಬರ್, ಅಮೌಂಟ್ ರುಪೀಸ್ ಮೈ ಡಿಯರ್ಸ್. ಶೆಡ್ಯೂಲ್ಸ್ ಕ್ಯಾಲ್ಕುಲೇಟ್ ಆಗಿದ್ರೆ ಇದು ಕ್ಲಿಯರ್ ಮೈ ಡಿಯರ್ಸ್, ಇದು ಕ್ಲಿಯರ್ ಇರುತ್ತೆ. ನೋಡಿ ಮೈ ಡಿಯರ್ಸ್, ಫಸ್ಟ್ ಶೆಡ್ಯೂಲ್ ನಂಬರ್ 1 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎರಡೂ ಸೇರಿ 9 lakhs ಇದೆ ಮೈ ಡಿಯರ್ಸ್. ಎರಡೂ ಸೇರಿ 9 lakhs ಇದೆ. ಡೈರೆಕ್ಟ್ 9 lakhs ತಗೊಂಡಿದ್ದೀನಿ ಮೈ ಡಿಯರ್ಸ್. 9 lakhs ತಗೊಂಡಿದ್ದೀನಿ. ಶೆಡ್ಯೂಲ್ ನಂಬರ್ 2 ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿದೆ, 4,36,200 ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 3 ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿದೆ, 12 lakhs ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 4 ಬಾರೋಯಿಂಗ್ಸ್ 90,000 ಇದೆ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 5 ಕಾಂಟಿಂಜೆನ್ಸಿಸ್, ಅದರ್ ಲಯಬಿಲಿಟೀಸ್ ಅಂಡ್ ಕಾಂಟಿಂಜೆನ್ಸಿಸ್ 1,74,000 ಇದೆ. 1,74,000. ಸೊ ಈ 5 ಶೆಡ್ಯೂಲ್ಸ್ ಟೋಟಲ್ ಮಾಡಿ 9 lakhs plus 4,36,200 plus 12 lakhs plus 90,000 plus 1,74,000. ಇಷ್ಟು ಟೋಟಲ್ ಮಾಡಿ ಮೈ ಡಿಯರ್ಸ್. ಟೋಟಲ್ ಎಷ್ಟು ಬರುತ್ತೆ? 28,200. ನೋಡಿ ಮೈ ಡಿಯರ್ಸ್, ಅದನ್ನ ಔಟರ್ ಕಾಲಮ್ ತಗೊಂಡಿದ್ದೀನಿ ಮೈ ಡಿಯರ್ಸ್. ಅದನ್ನ ಔಟರ್ ಕಾಲಮ್ ತಗೊಂಡಿದ್ದೀನಿ. 28,200 ಔಟರ್ ಕಾಲಮ್. ನೋಡೋಣ, ಅಸೆಟ್ಸ್ ಅಷ್ಟೇ ಬಂದ್ರೆ ಟ್ಯಾಲಿ ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 6 ಕ್ಯಾಶ್ ಅಂಡ್ ಬ್ಯಾಲೆನ್ಸ್ ವಿತ್ RBI 6,60,000 ಆಲ್ರೆಡಿ ಬಂದಿದೆ ಮೈ ಡಿಯರ್ಸ್. ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಮೈ ಡಿಯರ್ಸ್. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್, ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್. ನೋಡಿ ಮೈ ಡಿಯರ್ಸ್, 3 lakhs ಕೀರ್ತಿ ಮೇಡಮ್ ಕರೆಕ್ಟ್. 3 lakhs ಕೀರ್ತಿ ಮೇಡಮ್ 3 lakhs ಬಂದಿದೆ ಮೈ ಡಿಯರ್ಸ್. ಈ ತರ ಬರ್ಬೇಕು. 3 lakhs ಇಲ್ಲಿ ಬಂದಿದೆ. Last we have 5 minutes. You lucky ad barala. Then my dears, investments 1,80,000 schedule number 8 my dears. Schedule number 8. Then advances schedule number 9 13,48,200 my dears. Sorry, 13,48,200 my dears. Schedule number 10 fixed assets my dears 2,82,000. 2,82,000. Other assets schedule number 11 30,000 my dears. 30,000. ಎಲ್ಲವೂ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಇದನ್ನೆಲ್ಲ ಟೋಟಲ್ ಮಾಡಿ ಹೇಳಿ ಟ್ಯಾಲಿ ಆಗಿದೆಯೇನೋ ನೋಡಿ. ಶೆಡ್ಯೂಲ್ ನಂಬರ್ 11 ವರೆಗೂ ಮಾತ್ರ, 12 ತಗೋಬಾರದು. 28,200 ಮೈ ಡಿಯರ್. ಮೈ ಡಿಯರ್, ಶೆಡ್ಯೂಲ್ ನಂಬರ್ 12 ಸಪರೇಟ್ ಆಗಿ ಬರೀತೀವಿ ಮೈ ಡಿಯರ್ಸ್. ಅದರ್ ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂತ 8,70,000 ಅಂಡ್ ಇಟ್ ಈಸ್ ದ ಕೌಂಟ್ಲೆಸ್. ಜ್ಞಾಪಕ ಇಟ್ಕೊಳ್ಳಿ, ಇಟ್ ಈಸ್ ದ ಕೌಂಟ್ಲೆಸ್ ಮೈ ಡಿಯರ್ಸ್. 28,200 ರಶ್ಮಿ, ಚೈತ್ರಾ, ನಿರ್ಮಲಾ, ವೀಣಾ, ವಿನಯ್ ಆರ್, ನಂದಿನಿ MS ಎಲ್ಲರೂ ಚಾಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ನಾಳೆಯಿಂದ ಆಡಿಯೋ ಎಲ್ಲರಿಗೂ ಕೊಟ್ಬಿಡ್ತೀನಿ, ಸೈಲೆಂಟ್ ಆಗಿರಿ. ಆಡಿಯೋ ಎಲ್ಲರಿಗೂ ಕೊಟ್ಬಿಡ್ತೀನಿ, ಯಾರು ಬೇಕೋ ಮಾತಾಡ್ಕೊಳ್ಳಿ. ಬಟ್ ಏನಾದ್ರು ಮಾತಾಡಿದ್ರೆ ಎಲ್ಲರಿಗೂ ಮ್ಯೂಟ್ ಮಾಡಾಕ್ತೀನಿ. ರೈಟ್, 28,200 ಮೈ ಡಿಯರ್ಸ್. ನೋಡಿ, ಶೆಡ್ಯೂಲ್ ನಂಬರ್ 12 ಸಪರೇಟ್ ಆಗಿ ಎಂಟ್ರಿ ಮಾಡಿದೀನಿ. ಬ್ಯಾಲೆನ್ಸ್ ಶೀಟ್ ಎಲ್ಲ ಟ್ಯಾಲಿ ಆದ್ಮೇಲೆ ಕೆಳಗಡೆ ಎಂಟ್ರಿ ಮಾಡಿದೀನಿ. ಅದರ್ ಕಾಂಟಿಂಜೆಂಟ್ ಅಂಡ್ ಲಯಬಿಲಿಟೀಸ್ ಅಂತ, ಕಾಂಟಿಂಜೆಂಟ್ ಲಯಬಿಲಿಟೀಸ್ ಅಂತ 8,70,000 ಅಂಡ್ very important, this is countless my dears. Count balance sheet count ತಗೋಬಾರದು. ಶೆಡ್ಯೂಲ್ ನಂಬರ್ 5 ವರೆಗೂ ಲಯಬಿಲಿಟೀಸ್, 6 ಇಂದ 11 ವರೆಗೂ ಅಸೆಟ್ಸ್, ಅದರ್ ಕಾಂಟಿಂಜೆಂಟ್ ಅಂಡ್ ಲಯಬಿಲಿಟೀಸ್ ಸಪರೇಟ್ ಶೆಡ್ಯೂಲ್. ಶೆಡ್ಯೂಲ್ ನಂಬರ್ 12 that is 8,70,000 my dears. 8,70,000. This is the method my dears. ಇನ್ನೂ ಒಂದೆರಡು ಪ್ರಾಬ್ಲಮ್ ನಿಮ್ಗೆ ಹೋಮ್ ವರ್ಕ್ ಕೊಡಲ್ಲ my dears. ನಾಳೆನು ಸೇಮ್ ಟೈಮ್ ಕ್ಲಾಸ್ ತಗೊಂಡ್ಬಿಡ್ತೀನಿ, ನಾನು ಕಂಟಿನ್ಯೂಸ್ ತಗೊಂಡ್ಬಿಡ್ತೀನಿ. ಒಂದು ಕ್ಲಿಯರ್ ಪಿಕ್ಚರ್ ಸಿಗೋವರೆಗೂ ಡೈಲಿ ಕ್ಲಾಸ್ ತಗೊಂಡ್ಬಿಡ್ತೀನಿ. ಪಿಕ್ಚರ್ ಸಿಕ್ಕಿದ ಮೇಲೆ ಹೋಮ್ ವರ್ಕ್ಸ್ ಕೊಡ್ತೀನಿ ಮೈ ಡಿಯರ್ಸ್. ಅಂಟಿಲ್ ಟೇಕ್ ಕೇರ್. ವಿನಯ್ ಅವ್ರ ನೇಮ್ ಚೇಂಜ್ ಮಾಡಿದೀರಾ, ಯಾರು ನಿಮ್ಮ ಮೊಬೈಲ್ ಡಿವೈಸ್ಗೆ ನಿಮ್ಮ ನೇಮನ್ನೇ ಕೊಡಿ. ಬುಜ್ಜಿ, ಚಿನ್ನು, ಬೊನ್ನು, ಅಪ್ಪ, ಅಮ್ಮ, ಮದರ್ ಇಸ್ ಗಾಡ್, ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಇವೆಲ್ಲ ನಮ್ಮ ಕಾಲೇಜಲ್ಲಿ ಯಾರು ಅಡ್ಮಿಷನ್ ಆಗಿಲ್ಲ, ಅಟೆಂಡೆನ್ಸ್ ಕೊಡೋದಕ್ಕೆ ಬರೋಲ್ಲ. ಸೊ ವಿ ಹ್ಯಾವ್ ಓನ್ಲಿ 37 ಮೆಂಬರ್ಸ್. ಇವತ್ತಿನ ಕ್ಲಾಸ್ ಅಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ